ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಪುಟಾಣಿ ಹಿಟ್ಟಿನ ಕರದಂಟು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪುಟಾಣಿ ಹಿಟ್ಟಿನ ಕರದಂಟಿಗೆ ಮಾಡಲು ಬೇಕಾಗೋ ಸಾಮಾನುಗಳು: 1 ಕಪ್ಪು ಪುಟಾಣಿ ಹಿಟ್ಟು, 3/4 ಕಪ್ಪು ಸಕ್ಕರೆ ಮತ್ತು ಒಣ ಕೊಬ್ಬರಿ ತುರಿದಿರೋದು, ಸ್ವಲ್ಪ ಏಲಕ್ಕಿ ಪುಡಿ, ಕಸಕಸಿ, ತುಪ್ಪ, ಹಾಲು, ಸ್ವಲ್ಪ ನೀರು. ಮೊದಲು ಒಂದು ತಟ್ಟೆಗೆ ತುಪ್ಪನ ಹಚ್ಚಿ ಈ ಥರ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಸ್ಟವ್ ಮೇಲೆ ಈ ಥರ ಕಡಾಯಿ ಇಟ್ಕೊಂಡು ಸ್ಟವ್ ಆನ್ ಮಾಡೋದು. ಈಗ ಸಕ್ಕರೆ ಹಾಕಿದೆ ನೋಡ್ರಿ ಬಾಣಲಿನಲ್ಲಿ. ಈಗ ಇದಕ್ಕೆ ನೀರನ್ನ ಹಾಕಬೇಕು. ಒಂದು ಅರ್ಧ ಕಪ್ಪು ನೀರು ಹಾಕಬೇಕು. ಈಗ ಇದು ಸಕ್ಕರೆಗೆ ನೀರು ಹಾಕಿದ್ವಲ್ಲ, ಅದು ಈ ಥರ ಆಗ್ಬೇಕು ನೋಡ್ರಿ. ಇಷ್ಟು ನೀರು ಹಾಕಿದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಯಾವ ಥರ ಕುದಿಸ್ಬೇಕು ಅಂತಂದರೆ ಎಳೆ ಪಾಕ ಬರಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಬಂದಿದೆ ನೋಡಿ, ತೋರಿಸ್ತೀನಿ. ಈ ಥರ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಇದನ್ನು ನೀರಿನಲ್ಲಿ ಹಾಕಿ ತೋರಿಸ್ತೀನಿ ನೋಡ್ರಿ. ಹಾಕಬೇಕು. ಈಗ ಹಾಕಿದ ತಕ್ಷಣ ಇದೇನಾಗುತ್ತೆ ಅಂದರೆ ದುಂಡಗಾಗ್ತದೆ. ನಿಮ್ಮ ಕೈಲಿ ಈ ಥರ ಮಾಡಿದರೆ ದುಂಡಗಾಗುತ್ತೆ ನೋಡ್ರಿ. ಇದು ಈ ಥರ ಆದರೆ ಆಗಿದೆ ಅಂತ ಅರ್ಥ. ಈಗಿದು ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ತುಪ್ಪನ ಹಾಕಬೇಕು. ಮತ್ತು ಸ್ವಲ್ಪ ಹಾಲು ಇಟ್ಕೊಂಡಿದ್ವಲ್ಲ, ಹಾಲನ್ನು ಹಾಕಬೇಕು. ಹಾಲು ಹಾಕೋದ್ರಿಂದ ಕರದಂಟು ಮೆತ್ತಗೆ ಚೆನ್ನಾಗಿರ್ತವೆ, ಅದಕ್ಕೋಸ್ಕರ ಹಾಲನ್ನ ಹಾಕಬೇಕು. ಈಗಿದು ಆಗಿದೆ ನೋಡ್ರಿ. ಈಗ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಈಗ ಪುಟಾಣಿ ಹಿಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾ ಇದನ್ನ ಈ ಥರ ತಿರುಗಬೇಕು. ಚೆನ್ನಾಗಿ ತಿರುಗ್ತಾ ಇದ್ರೆ ಈ ಥರ ಆಗುತ್ತೆ ನೋಡ್ರಿ. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕಬೇಕು. ಈಗ ಇದನ್ನು ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡಿದ್ವಲ್ಲ, ಆ ತಟ್ಟೆಗೆ ಇದನ್ನ ತೆಗಿಬೇಕು ನೋಡಿ. ಈಗೆಲ್ಲದನ್ನು ಈ ಥರ ತೆಗಿಬೇಕು. ಈಗ ಇದನ್ನ ಈ ಥರ ಎಲ್ಲನೂ ಲೆವೆಲ್ ಮಾಡ್ಬೇಕು ನೋಡಿ. ಈಗ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಕಸಕಸಿ ಮತ್ತು ಇದು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಬೇಕು. ಈ ಥರ ಹಾಕ್ಬೇಕು ನೋಡಿ. ಈಗಿನ್ನ ಆ ಥರ ಹಾಕಿ ಕೊಬ್ಬರಿನ ಎಲ್ಲ ಹಾಕಿ ಈ ಥರ ಪ್ರೆಸ್ ಮಾಡ್ಬೇಕು ನೋಡಿ. ಈಗಿದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಅದನ್ನು ನಾವೆಲ್ಲ ಸಣ್ಣ ಸಣ್ಣ ಪೀಸ್, ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರನ ಕಟ್ ಮಾಡಿ ಇಟ್ಕೋಬೇಕು. ಬಿಸಿ ಇದ್ದಾಗಲೇ ಈ ಥರ ಕಟ್ ಮಾಡಿ ಗುರ್ತು ಮಾಡಿ ಇಟ್ಕೋಬೇಕು. ನಮಗೆ ಮುಂದೆ ಈಜಿ ಆಗ್ತದೆ ತೆಗಿಲಿಕ್ಕೆ. ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಇದು ತಣ್ಣಗಾಗಿದೆ ನೋಡಿ. ಇದು ಈಗ ನಾವು ಇದನ್ನು ಒಂದು ಚಾಕು ತಗೊಂಡು ಈ ಥರ ಮೆಲ್ಲಕ್ಕೆ ಓಪನ್ ಮಾಡಿದರೆ ಸಾಕು, ಬಂದ್ಬಿಡ್ತದೆ. ಅದು ಈಜಿಯಾಗಿ ಬರುತ್ತದೆ. ಈಗ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಅದು ಈಗ ಇದನ್ನು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.